ನಿಗದಿತ ಸಮಯದೊಳಗೆ ಕೆಲಸ ಮಾಡಿ ಹನೂರು ತಾಲೂಕು ಸರ್ಕಾರಿ ಅಧಿಕಾರಿಗಳಿಗೆ ಚಾಮರಾಜನಗರ ಜಿಲ್ಲೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಲೋಹಿತ್ ಕುಮಾರ್ ಸೂಚನೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯದೊಳಗೆ ಮಾಡಿಕೊಡಬೇಕು ಅಂತ ತಿಳಿಸಿದ್ರು. ಹನ್ನೂರು ಪಟ್ಟಣದ ಲೋಕೋಪಯೋಗಿ ವಸತಿ ಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕರ ಕುಂದುಕೊರತೆ ದೂರು ಸ್ವೀಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರೋಹಿತ್ ಕುಮಾರ್ ಅವರು ಮಾತನಾಡಿದ್ರು. ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯದೊಳಗೆ ಮಾಡಿಕೊಡಲು ಸರ್ಕಾರ ಸಕಾಲ ಸೇರಿದಂತೆ ಇನ್ನಿತರ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದರೆ ಸಕಾಲದಲ್ಲಿ ಅರ್ಜಿ ಸಲ್ಲಿಸಿ ವರ್ಷಗಳು ಕಳೆದರೂ ಸರಿಯಾದ ಮಾಹಿತಿ ಸಿಗದೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸಬಾರದು ಎಂದು ತಿಳಿಸಿದ್ರು. ಛಲವಾದಿ ಮಹಾಸಭಾ ಹನ್ನೂರು ತಾಲೂಕು ಅಧ್ಯಕ್ಷರು ಆದ ಬಸವರಾಜ್ ಮಾತನಾಡಿ, ಹನ್ನೂರು ಕೊಳ್ಳೇಗಾಲ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಮಂಗಲ ಗ್ರಾಮದ ವಿಶ್ವೇಶ್ವರಯ್ಯ ಪ್ರಸಾದ್ ಸರ್ಕಾರಿ ಜಮೀನನ್ನ ಹುಲ್ಲೇಪುರ ಸರ್ವೆ ನಂಬರ್ 356ರಲ್ಲಿ 5.94 ಎಕರೆ ಹಾಗೂ ಸರ್ವೆ ನಂಬರ್ 355 ರಲ್ಲಿ 5.50 ಎಕರೆ ಜಮೀನನ್ನ ಅಕ್ರಮವಾಗಿ ಶೆಡ್ಡುಗಳನ್ನು ನಿರ್ಮಾಣ ಮಾಡಿಕೊಂಡು ಸರ್ಕಾರಿ ಭೂಮಿ ಕಬಳಿಕೆ ಮಾಡಲು ಹೊರಟಿರುವ ಬಗ್ಗೆ ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ತೆರವು ಮಾಡುವಲ್ಲಿ ವಿಫಲರಾಗಿದ್ದಾರೆ. ಜಿಲ್ಲಾಧಿಕಾರಿಗಳೇ ಶೇಕಡಾ 24.5% 2023ರಲ್ಲಿ ಒತ್ತುವರಿ ಜಮೀನನ್ನ ತೆರವು ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ನಿಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಮೀನನ್ನ ಸಂರಕ್ಷಣೆ ಮಾಡಲು ಸಂಬಂಧಪಟ್ಟ ಸರ್ಕಾರಿ ಕಂದಾಯ ಅಧಿಕಾರಿಗಳಿಗೆ ಭೂ ಕಬಳಿಕೆಯನ್ನ ತಡೆಗಟ್ಟಲು ಕಂದಾಯ ಅಧಿಕಾರಿಗಳಿಗೆ ಸೂಚನೆ ಕೊಡುವಂತೆ ಮನವಿ ಮಾಡಿದ್ದಾರೆ. ಹಾಗೂ ಹನ್ನೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆದ ಮಹದೇಶ್ ರವರು ಮಾತನಾಡಿ, ಹನ್ನೂರು ತಾಲೂಕು ವ್ಯಾಪ್ತಿಯಲ್ಲಿ ನಕಲಿ ಆರ್ಟಿಐ ಕಾರ್ಯಕರ್ತರ ಹಾವಳಿ ಹೆಚ್ಚಾಗಿದ್ದು, ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಅರ್ಜಿ ಹಾಕಿ ಇನ್ನಿಲ್ಲದ ಕಿರುಕುಳ ಕೊಡ್ತಾ ಇದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿ ಆರ್ಟಿಐ ಕಾರ್ಯಕರ್ತ ಅರ್ಜಿ ಸಲ್ಲಿಸಿ ಅವರಿಗೆ ನಿಗದಿತ ದಿನಾಂಕದ ಒಳಗೆ ಮಾಹಿತಿ ಸಿಗದಿದ್ದರೆ ಮೇಲ್ಮನವಿಗೆ ಹೋಗಬೇಕು. ಆದರೆ ಇವರು ಅಧಿಕಾರಿಗಳಿಗೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದು, ಇಂಥವರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಈ ಸಭೆಯಲ್ಲಿ ಹನ್ನೂರು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಆದ ಮಹೇಶ್ ಕುಮಾರ್, ಸ್ಥಿರಸ್ಥಿದಾರ್ ನಾಗೇಂದ್ರ, ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ರಾಜೇಶ್, ಆರ್ಎಫ್ಒ ನಿರಂಜನ್, ದೈಹಿಕ ಶಿಕ್ಷಣ ಸಂಯೋಜಕ ಮಹದೇವ್, ಗ್ರಾಮ ಆಡಳಿತ ಅಧಿಕಾರಿ ರಾಹುಲ್, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ ರಮೇಶ್, ಭೂಮಾಪಕ ಸಿಂಗರಾಜು ಶೆಟ್ಟಿ, ಪಟ್ಟಣ ಪಂಚಾಯಿತಿ ದ್ವಿತೀಯ ದರ್ಜೆ ಸಹಾಯಕ ಪ್ರದೀಪ್, ಲೋಕಾಯುಕ್ತ ಕಚೇರಿಯ ಸಿಬ್ಬಂದಿ ಶ್ರೀನಿವಾಸ್, ಚಾಮರಾಜು ಮತ್ತಿತರರು ಹಾಜರಿದ್ದರು. ಮಹದೇಶ್ ಎಂ ಲೋಕಾಯುಕ್ತದಲ್ಲಿ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಜಿಲ್ಲಾಧಿಕಾರಿಗಳು ಮತ್ತೆ ಹೈಕೋರ್ಟ್ಗೆ ಅಪೀಲ್ ಹೋಗಿ ಅಂತ ಕೊಟ್ಟಿದ್ದಾರೆ. ಇವರು ಅಪೀಲ್ ಹೋಗ್ಬೇಕು, ಅದನ್ನ ಬಿಟ್ಬಿಟ್ಟು ಅಧಿಕಾರಿಗಳನ್ನ ದಿಕ್ತಪ್ಪಿಸಿ ಮತ್ತೆ ಅರ್ಜಿಗಳನ್ನ ದೂರು ಕೊಡೋದು ಮಾಡೋದು ಮಾಡ್ತಾ ಇದ್ದಾರೆ. ಪತ್ರಿಕಾ ಭವನಕ್ಕೆ ಸರ್, ಅದು ವಾರ್ತಾ ಪ್ರಚಾರ ಇಲಾಖೆ ಇದಕ್ಕೆ ಸಂಬಂಧ ಅದು ನಮ್ಮ ಸಂಘದ ಹೆಸರಲ್ಲಿ ಇಲ್ಲ ಸರ್. ಸರ್ಕಾರದ ಹಿರಿಯ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹೆಸರಿನಲ್ಲಿ ಅಬ್ಸೆಂಟ್ ಇರೋದು, ಅದರಲ್ಲಿ ನಾವು ಪತ್ರಿಕಾ ಭವನ ಅಷ್ಟೇ ನಿರ್ಮಾಣ ಮಾಡ್ತಿರೋದು. ಅದು ನಮ್ಮ ಅಪ್ಪಂದು ಆಸ್ತಿ ಅಲ್ಲ, ಬೇರೆಯವರ ಅಪ್ಪಂದು ಅಲ್ಲ, ಸರ್ಕಾರದ ಹೆಸರಿರುತ್ತೆ. ಅದು ಜನಪ್ರತಿನಿಧಿಗಳು ಅನುದಾನ ಕೊಟ್ಟರೆ ಸರ್. ಅದು ಜಾಗದು ಮಾಜಿ MLA ಅವರು 5 ಲಕ್ಷ ಕೊಟ್ಟಿದ್ರು, ಇನ್ನೊಂದು 2.5 ಲಕ್ಷ ಸರ್ಕಾರಿ ಕಚೇರಿಗಳಿಗೆ ಮಾಡಬಾರ್ದು ಅನ್ನೋ ಒಂದು ಏನಾದ್ರು ಇದೆಯಾ ಸರ್? ಏನಿದೆ ಸರ್? ಅಲ್ಲ, ನಿಮ್ದು ಪತ್ರಕರ್ತರ ಭವನಕ್ಕೆ ಅನುದಾನ ಬಂದು ಜಾಗ ಇದ್ರೆ ನಡೀತಾ ಇದೆ ಸರ್. ಅದಕ್ಕೆ ಕಿರುಕುಳ ಕೊಡುವಂಥದ್ದು ಅಧಿಕಾರಿಗಳಿಗೆ ದಿಕ್ತಪ್ಸ ಅಂತ ಕೆಲಸ ಆಗ್ತಿದೆ ಇವಾಗ. ಶಾಸಕರಿಗೂ ಕೂಡ ಅನುದಾನ ಕೊಡಬೇಡಿ, ಅಕ್ರಮ ಸನ್ನಿವೇಶನ ಅಂತ ಪತ್ರ ಬರೆದಿದ್ದಾರೆ. ಇವ್ರದ್ದು ಏನಿದೆ, ಇವ್ರ ಮೇಲ್ಮನವಿಗೆ ಹೋಗ್ಬೇಕು ಸರ್. ಅವ್ರಿಗೆ ಅನುದಾನ ಕೊಡಬೇಡಿ, ಇವ್ರಿಗೆ ಅನುದಾನ ಕೊಡಬೇಡಿ ಅಂತ ಇವ್ರಿಗೆ ಯಾವ ರೈಟ್ಸ್ ಇದೆ, ಯಾವ ನೈತಿಕತೆ ಇದೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಇವ್ರಿಗೆ ಆಯ್ತು. ದಯವಿಟ್ಟು ಇಂಥವನ್ನ ಕಪ್ಪು ಪಟ್ಟಿ ತಾಲೂಕು ಪತ್ರಕರ್ತರು ಸರ್ ಎಲ್ಲರೂ ಒಮ್ಮಕ್ಕದಲ್ಲಿ ಬಂದಿದ್ದೀವಿ. ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ ದಯವಿಟ್ಟು ಸ್ವಲ್ಪ ಇದು ಮಾಡ್ಕೊಡಿ. ಇಲಾಖೆಯವ್ರಿಗೆ ಮಾತಾಡ್ತೀವಿ ನಾವು, ಅವ್ರದ್ದೇನು ಹರ್ಡಲ್ಸ್ ಏನಿದೆ ಕ್ಲಿಯರ್ ಮಾಡ್ಕೊಡಿ. ಸರ್ಕಾರಕ್ಕೆ ಜಾಗ ಇದೆ ಅಂತ ಪಂಚಾಯತ್ ಸರ್ ಕೋಟ್ಯಾಂತರ ರೂಪಾಯಿ ದುಡ್ಡು ಏನು ಕಂದಾಯ ಇಲಾಖೆ ಇಟ್ಕೊಂಡಿದೆ ಅದರಿಂದಲೇ ಇದೆ. ಕೋಟ್ಯಾಂತರ ರೂಪಾಯಿ ಆಗುತ್ತೆ ಸರ್. ಇವರೆಲ್ಲ ದುಡ್ಡು ಕೊಟ್ಟು ಅಧಿಕಾರಿಗಳನ್ನ ಇದು ಮಾಡಿ ಎಲ್ಲರೂ ಇಂಥದ್ದು ಇನ್ನೂ ಬೇಕಾದಷ್ಟಿದೆ ಸರ್. ನಾವು ಕೊಡ್ತೀನಿ, ದಯಮಾಡಿ ಇದಕ್ಕೆ ಸ್ವಲ್ಪ ಗಮನ. ಹೌದು ಸರ್, ಸರ್ಕಾರಿ ಜಾಗನ ಅದು ಏನು ಸರ್ 60-70 ಎಕರೆ ಮಾಡಿದ್ದಾನೆ, ಕೆರ ಒತ್ತುವರಿ ಮಾಡ್ಕೊಂಡಿದ್ದಾನೆ, ಯಾರೂ ಕೇಳೋರೇ ಇಲ್ಲ. ಅಧಿಕಾರಿಗಳು ಕೂಡ ದುಡ್ಡು ಕೊಟ್ಟರೆ ಮಾಡ್ತಾರೆ ಅವ್ರು. ಯಾವ ರೀತಿಯಾಗಿ ಬಡವ್ರ ಬಗ್ಗೆ ಆಗಿದ್ರೆ ಬೇಕಾದ್ರೆ ಒಪ್ಕೋಬೇಕಾದ್ರೆ ಸರ್. 60-70 ಎಕರೆ ಜಮೀನಿದೆ ಅವನಿಗೆ, ಹುಲ್ಲೇಪುರ. ಕೋಟ್ಯಾಂತರ ರೂಪಾಯಿ ಆಯ್ತದ ಆಸ್ತಿ ಸರ್ಕಾರಕ್ಕೆ ಯಾರು ವಹಿಸ್ಕೊಳ್ಳಿ. ಆಯ್ತು, ಈಗ ನೀವು ಎಲ್ಲಿ ಕೊಟ್ಟಿದ್ದೀರಾ ಈ ಜಿಲ್ಲಾ